ಮುಂದುವರಿಯೋದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವಿವತ್ತು ಪೇಚಿ ಅನ್ನೋ 2024ರ ತೆಲುಗು ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದರ ಬಗ್ಗೆ ಬಂದಿರೋ ಒಂದು ಯೂಟ್ಯೂಬ್ ವಿಮರ್ಶೆಯನ್ನು ನಾವು ನೋಡಿದ್ವಿ. ಸದ್ಯಕ್ಕೆ ಈ ಸಿನಿಮಾ ಪ್ರೈಮ್ ವಿಡಿಯೋದಲ್ಲಿದೆ. ಆ ವಿಮರ್ಶೆ ಪ್ರಕಾರ ಇದರ ತೆಲುಗು ಡಬ್ಬಿಂಗ್ ಕೂಡ ಓಕೆ ಅಂತೆ. ಹಾಗಾದ್ರೆ ಈ ವಿಮರ್ಶೆ ಏನ್ ಹೇಳುತ್ತೆ ಒಟ್ಟಾರೆಯಾಗಿ? ವಿಮರ್ಶೆಯ ಪ್ರಕಾರ ಪೇಚಿ ಒಂದು ಆವರೇಜ್ ಅಂದ್ರೆ ಒಂದು ಸಾಮಾನ್ಯ ಮಟ್ಟದ ಸಿನಿಮಾ ಅಂತ ಹೇಳಿದ್ದಾರೆ. ಇದು ಬೇಸಿಕಲಿ ಒಂದು ಹಾರರ್ ಥ್ರಿಲ್ಲರ್ ಜಾನರ್ ಸಿನಿಮಾ. ಆದ್ರೆ ವಿಮರ್ಶಕರು ಗುರುತಿಸೋ ಹಾಗೆ ಇದು ಬೇರೆ ಕೆಲವು ಹಾರರ್ ಸಿನಿಮಾಗಳಿಂದ ಸ್ವಲ್ಪ ಪ್ರೇರಿತವಾದ ಹಾಗೆ ಕಾಣಿಸುತ್ತೆ. ಓಕೆ, ಕಥೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಬೇಸಿಕ್ ಪ್ಲಾಟ್. ಖಂಡಿತ. ಕಥೆ ಶುರುವಾಗೋದು ಹೀಗೆ. ಒಂದು ಗ್ರೂಪು ಅವರು ಟ್ರೆಕ್ಕಿಂಗ್ ಅಂತ ಒಂದು ಕಾಡಿಗೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅನಿರೀಕ್ಷಿತವಾಗಿ ಕೆಲವು ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತಾರೆ. ಆಮೇಲೇನಾಗುತ್ತೆ ಅನ್ನೋದೇ ಸಿನಿಮಾದ ಮುಖ್ಯ ಕಥಾಹಂದರ. ಸರಿ, ವಿಮರ್ಶಕರ ಪ್ರಕಾರ ಸಿನಿಮಾದಲ್ಲಿ ಪಾಸಿಟಿವ್ ಅಂಶಗಳು ಅಂದ್ರೆ ಯಾವುದು ಸ್ವಲ್ಪ ವರ್ಕ್ ಆಗಿದೆ? ಥ್ರಿಲ್ಲರ್ ಭಾಗ ಹೇಗಿತ್ತು? ವಿಮರ್ಶೆಯಲ್ಲಿ ಹೇಳಿರೋ ಹಾಗೆ ಥ್ರಿಲ್ಲರ್ ಅಂಶಗಳು ಸ್ವಲ್ಪ ಮಟ್ಟಿಗೆ ಓಕೆ ಅನ್ನಿಸ್ತು. ಮುಖ್ಯವಾಗಿ ಸಿನಿಮಾದ ಫಸ್ಟ್ ಹಾಫ್ ಇದೆಯಲ್ಲ, ಆ ಭಾಗದಲ್ಲಿ ಈ ಗುಂಪು ಕಾಡಲ್ಲಿ ಎದುರಿಸೋ ಕೆಲವು ಸನ್ನಿವೇಶಗಳು ಅವು ಸ್ವಲ್ಪ ಕುತೂಹಲ ಮೂಡಿಸ್ತವೆ. ಹೌದು, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಆ ಸಸ್ಪೆನ್ಸ್ ಬಿಲ್ಡ್ ಮಾಡೋಕೆ ಪ್ರಯತ್ನಿಸಿದ್ದಾರೆ. ಆದ್ರೆ ಪೂರ್ತಿ ಸಕ್ಸಸ್ ಆಗಿಲ್ಲ ಅನ್ಸುತ್ತೆ ಅಲ್ವಾ? ವಿಮರ್ಶೆಯಲ್ಲಿ ಕೆಲವು ವೀಕ್ ಪಾಯಿಂಟ್ಸ್ ಕೂಡ ಹೇಳಿದಾರಲ್ಲ? ಹೌದು, ಖಂಡಿತ ಹೇಳಿದ್ದಾರೆ. ಒಂದು ಮುಖ್ಯವಾದ ವಿಷಯ ಅಂದ್ರೆ ಈ ಪೇಚಿ ಸಿನಿಮಾದ ಫ್ಲಾಶ್ಬ್ಯಾಕ್ ಕಥೆ. ಆ ಫ್ಲಾಶ್ಬ್ಯಾಕ್ ಏನಿದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಸೀನ್ಸು ಅವು ಮುಖ್ಯ ಕಥೆಯ ವೇಗವನ್ನ ಕಡಿಮೆ ಮಾಡ್ಬಿಡ್ತು ಅಂತ ಹೇಳ್ತಾರೆ. ಆ ಸಸ್ಪೆನ್ಸ್ಗೆ ಅದು ಅಡ್ಡಿಯಾಯಿತು. ಆಕ್ಚುಲಿ ಆ ಫ್ಲಾಶ್ಬ್ಯಾಕ್ ಇಡೀ ಸಿನಿಮಾದ ಫ್ಲೋ ಹಾಳು ಮಾಡ್ತು ಅನ್ನೋದು ಅವರ ಸ್ಟ್ರಾಂಗ್ ಒಪಿನಿಯನ್. ಹಾಗಾದ್ರೆ ಮುಖ್ಯ ಕಥೆಯಿಂದ ಗಮನ ಬೇರೆ ಕಡೆ ಹೋಯ್ತು ಅಂತಾಯ್ತು. ಹಾರರ್ ಎಲಿಮೆಂಟ್ಸ್ ಬಗ್ಗೆ ಏನ್ ಹೇಳಿದ್ದಾರೆ? ಅದು ವರ್ಕ್ ಆಯ್ತಾ? ಆ ವಿಷಯದಲ್ಲಿ ವಿಮರ್ಶಕರು ಸ್ವಲ್ಪ ನಿರಾಸೆ ವ್ಯಕ್ತಪಡಿಸಿದ್ದಾರೆ. ಹಾರರ್ ಅಂತ ಹೇಳಿದ್ರೂ ಆ ಅಂಶಗಳು ಅಷ್ಟೇನು ಭಯ ಹುಟ್ಟಿಸಲ್ವಂತೆ. ಮತ್ತೆ ವಿಎಫ್ಎಕ್ಸ್ ಅಂದ್ರೆ ದೃಶ್ಯ ಪರಿಣಾಮಗಳು ಮತ್ತೆ ಆ ವಯಸ್ಸಾದ ಪಾತ್ರದ ಮೇಕಪ್ ಏನಿದೆ ಅದು ತುಂಬಾ ಸಿಂಪಲ್ ಆಗಿತ್ತು, ನಂಬೋ ತರ ಇರ್ಲಿಲ್ಲ ಅಂತ ಹೇಳಿದ್ದಾರೆ. ಮೇಕಪ್ ಅಷ್ಟೊಂದು ಸರಿ ಇರ್ಲಿಲ್ವಾ? ಮತ್ತೆ ಪದೇ ಪದೇ ಆ ಪಾತ್ರವನ್ನ ತೋರ್ಸೋ ರೀತಿ ಕೂಡ ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ ಅಂತ ಅವರ ಅನಿಸಿಕೆ. ಹಾಗಾದ್ರೆ ವಿಮರ್ಶಕರ ಪ್ರಕಾರ ಬೇರೆ ತರ ಮಾಡಿದ್ರೆ ಚೆನ್ನಾಗಿರ್ತಿತ್ತಾ? ಹೌದು, ಅವರು ಅದನ್ನೇ ಸಜೆಸ್ಟ್ ಮಾಡೋದು. ಈ ದೆವ್ವದ ಕಥೆ, ಆ ಸೂಪರ್ನ್ಯಾಚುರಲ್ ಅಂಶಗಳನ್ನ ಪಕ್ಕಕ್ಕಿಟ್ಬಿಟ್ಟು ಕೇವಲ ಆ ಕಾಡಲ್ಲಿ ಸಿಕ್ಕಾಕೊಂಡವರ ಸರ್ವೈವಲ್ ಸ್ಟ್ರಗಲ್, ಆ ಸಸ್ಪೆನ್ಸ್ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಸಿನಿಮಾ ಇನ್ನೂ ಬೆಟರ್ ಆಗ್ತಿತ್ತು, ಇನ್ನೂ ಗ್ರಿಪ್ಪಿಂಗ್ ಆಗಿರ್ತಿತ್ತು ಅಂತ. ಯಾಕಂದ್ರೆ ಹಾರರ್ ತರೋಕ್ ಹೋಗಿ ಅದಕ್ಕೆ ಬೇಕಾದ ಟೆಕ್ನಿಕಲ್ ಸಪೋರ್ಟ್ ಇಲ್ದೆ ಅದು ಸ್ವಲ್ಪ ಹೇಗೇಳೋದು ಗೊಂದಲ ಮಾಡಿದ ಹಾಗಾಗಿದೆ. ಆದ್ರೆ ಸಿನಿಮಾದಲ್ಲಿ ಪೂರ್ತಿ ನೆಗೆಟಿವ್ ಇಲ್ಲ ಅನ್ಸುತ್ತೆ. ಮೆಚ್ಚುವಂತ ಅಂಶಗಳೇ ಇರ್ಲಿಲ್ವಾ? ಪ್ಲಸ್ ಪಾಯಿಂಟ್ಸ್ ಏನಾದ್ರು? ಖಂಡಿತ ಕೆಲವು ವಿಷಯಗಳನ್ನ ಮೆಚ್ಚಿದ್ದಾರೆ ಕೂಡ. ಒಂದು ಮುಖ್ಯವಾದ್ದು ಅಂದ್ರೆ ಸೌಂಡ್ ಡಿಸೈನಿಂಗ್. ಅದು ತುಂಬಾ ಚೆನ್ನಾಗಿದೆ, ಆ ವಾತಾವರಣ ಕ್ರಿಯೇಟ್ ಮಾಡಕ್ ಹೆಲ್ಪ್ ಮಾಡಿದೆ ಅಂತ ಹೇಳಿದ್ದಾರೆ. ಆಮೇಲೆ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಮುಖ್ಯವಾದ ಟ್ವಿಸ್ಟ್ ಬರುತ್ತೆ. ಟ್ವಿಸ್ಟ್ ಇದೆಯಾ? ಹೌದು, ಆ ಟ್ವಿಸ್ಟ್ ಅನಿರೀಕ್ಷಿತವಾಗಿತ್ತು. ಅದು ಇಷ್ಟ ಆಯ್ತು ಅಂತಾನೂ ಹೇಳಿದ್ದಾರೆ. ಆ ಟ್ವಿಸ್ಟ್ ಇಷ್ಟ ಆಗಿದೆ ಅಂದ್ಮೇಲೆ ಕ್ಲೈಮ್ಯಾಕ್ಸ್ ಸಮಾಧಾನ ಕೊಡುತ್ತಾ? ಟ್ವಿಸ್ಟ್ ಇಷ್ಟ ಆದ್ರೂ ಕೂಡ ಅದರ ನಂತರ ಒಂದು ಸೀಕ್ವೆಲ್ಗೆ ಲೀಡ್ ಕೊಡ್ತಾರಲ್ಲ, ಅದು ಯಾಕೋ ಅನಗತ್ಯ ಅನಿಸ್ತು, ಫೋರ್ಸ್ ಮಾಡದಾಗಿತ್ತು ಅಂತ ಹೇಳಿದ್ದಾರೆ. ಆ ಟ್ವಿಸ್ಟ್ ಜೊತೆಗೆ ಕಥೆಯನ್ನ ನೀಟಾಗಿ ಮುಗಿಸ್ಬೋದಿತ್ತು ಅನ್ನೋದು ಅವರ ಅಭಿಪ್ರಾಯ. ಓಕೆ, ಇನ್ನು ಆಕ್ಟಿಂಗ್, ಪ್ರೊಡಕ್ಷನ್ ವ್ಯಾಲ್ಯೂಸ್ ಇದರ ಬಗ್ಗೆ ಏನಾದರೂ ಹೇಳಿದಾರಾ? ನಟನೆ ಬಗ್ಗೆ ಹೇಳೋದಾದ್ರೆ ಆ ಗೈಡ್ ಪಾತ್ರ ಮಾಡಿದವರು ಮತ್ತೆ ಇನ್ನೊಬ್ಬ ನಟಿ ಅವರ ಅಭಿನಯ ಪರವಾಗಿಲ್ಲ ಅಂತೆ. ಆದ್ರೆ ಉಳಿದವರದ್ದು ತುಂಬಾ ಸಾಧಾರಣವಾಗಿತ್ತು, ಕೆಲವು ಕಡೆ ಶಾರ್ಟ್ ಫಿಲ್ಮ್ ಮಟ್ಟದಲ್ಲಿತ್ತು ಅಂತ ಕೂಡ ಹೇಳಿದ್ದಾರೆ. ಪ್ರೊಡಕ್ಷನ್ ವ್ಯಾಲ್ಯೂಸ್ ಅಂದ್ರೆ ನಿರ್ಮಾಣ ಗುಣಮಟ್ಟ ಅದು ಕಡಿಮೆ ಬಜೆಟ್ಗೆ ತಕ್ಕ ಹಾಗೆ ಇದೆ, ಅದ್ದೂರಿಯಾಗಿಲ್ಲ, ಆದ್ರೆ ಓಕೆ. ಸರಿ, ಹಾಗಾದ್ರೆ ಈ ಯೂಟ್ಯೂಬ್ ವಿಮರ್ಶೆಯ ಫೈನಲ್ ವರ್ಡಿಕ್ಟ್ ಏನು? ಪೇಚಿ ನೋಡಬಹುದಾ ಇಲ್ವಾ? ಒಟ್ಟಿನಲ್ಲಿ ಈ ವಿಮರ್ಶೆಯ ಆಧಾರದ ಮೇಲೆ ಹೇಳೋದಾದ್ರೆ ಪೇಚಿ ಒಂದು ಆವರೇಜ್ ಸಿನಿಮಾ. ಥ್ರಿಲ್ಲರ್ ಇಷ್ಟಪಡೋರು ಫಸ್ಟ್ ಹಾಫ್ ಸ್ವಲ್ಪ ಎಂಜಾಯ್ ಮಾಡಬಹುದು ಅಷ್ಟೇ. ಆದ್ರೆ ಹಾರರ್ ಅಂತ ತುಂಬಾ ನಿರೀಕ್ಷೆ ಇಟ್ಕೊಂಡ್ರೆ ನಿರಾಸೆ ಆಗ್ಬೋದು. ಹೌದು, ನಿರಾಸೆ ಆಗಬಹುದು. ಟೈಮ್ ಇದ್ರೆ ಒಂದ್ಸಲ ನೋಡಬಹುದು. ಮುಖ್ಯವಾಗಿ ಇದರಲ್ಲಿ ಅಶ್ಲೀಲ ದೃಶ್ಯಗಳಾಗಲಿ ಕೆಟ್ಟ ಭಾಷೆ ಬಳಕೆಯಾಗಲಿ ಇಲ್ಲ ಅಂತ ವಿಮರ್ಶಕರು ಸ್ಪಷ್ಟಪಡಿಸಿದ್ದಾರೆ. ಫ್ಯಾಮಿಲಿ ಜೊತೆ ನೋಡೋದಾದ್ರೆ ಆ ವಿಷಯದಲ್ಲಿ ಸೇಫ್. ಈ ಚರ್ಚೆಯಿಂದ ನನಗೊಂದು ಯೋಚನೆ ಬರ್ತಾ ಇದೆ. ವಿಮರ್ಶಕರು ಹೇಳಿದ ಹಾಗೆ ಒಂದು ವೇಳೆ ಈ ಚಿತ್ರತಂಡ
ಆ ಪೇಚಿ ಅನ್ನೋ ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಇದೆಯಲ್ಲ ಅದನ್ನ ಪೂರ್ತಿಯಾಗಿ ಬಿಟ್ಬಿಟ್ಟು ಕೇವಲ ಆ ಕಾಡಲ್ಲಿ ಕಳೆದು ಹೋದವರ ಮಾನಸಿಕ ಸ್ಥಿತಿ, ಆ ಭಯ, ಆ ಸರ್ವೈವಲ್ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಅದು ಪ್ರೇಕ್ಷಕರನ್ನ ಇನ್ನೂ ಜಾಸ್ತಿ ಹಿಡಿದಿಟ್ಕೊಳ್ಳುವ, ಹೆಚ್ಚು ರಿಯಲಿಸ್ಟಿಕ್ ಆದ ಒಂದು ಥ್ರಿಲ್ಲರ್ ಆಡ್ತಿತ್ತೇನೋ ಅಲ್ವಾ? ಬಹುಶಃ ಅದು ಬೇರೆ ತರಹದ ಅನುಭವ ಕೊಡ್ತಿತ್ತೇನೋ.